ಸರ್ ನಾವು ಇಲ್ಲೇ ನೋಡ್ತಿದ್ದೀವಿ ಸರ್ ತೆಂಗಿನ ತೋಟ. ಈ ತೆಂಗಿನ ತೋಟ ಬಂದು 4 ಎಕರೆ ಹಾರ್ಕೊಂಡಿರುವಂಥದ್ದು ಸಾಹೇಬ್ರೆ. ನಾವು ಇಲ್ಲೇನು ತೋರ್ತಿದ್ದೀವಿ ನೋಡಿ ಸರ್, ಇದೆಲ್ಲ ತೆಂಗಿನ ಫಲ ಬತ್ತಿರೋಂಥದ್ದು ಸರ್. ಇದು ಒಟ್ಟು 6 ವರ್ಷದ ತೆಂಗಿನ ಸಸಿಗಳು ಸರ್ ಫಲ ಬತ್ತಿರುವಂಥದ್ದು ನೋಡಿ ಸರ್. ಇದು ಬೆಂಗಳೂರಿಂದ 196 ಕಿಲೋಮೀಟ್ರು, ಮೈಸೂರಿಂದ 65 ಕಿಲೋಮೀಟ್ರು, ನಂಜನಗೂಡಿಂದ 45 ಕಿಲೋಮೀಟ್ರು, ಚಾಮರಾಜನಗರದಿಂದ 25 ಕಿಲೋಮೀಟ್ರ್ ಇರುವಂಥ ಜಾಗ ಸಾಹೇಬ್ರೆ. ನೋಡಿ ಸರ್, ವಾಸಕ್ಕೊಂದು ಮನೆ ಇದೆ ಸರ್, ಸಿಂಪಲಾಗಿ ಒಂದು ವಾಸಕ್ಕೊಂದು ಮನೆ ಮಾಡಿದ್ದಾರೆ. ಈ ಜಾಗಕ್ಕೆ ಮಣ್ಣು ರಸ್ತೆ ಸರ್, ಒಂದು ಅಂತಂದರೆ ಊರಿಂದ 1.5 ಕಿಲೋಮೀಟ್ರ್ ಇರುವಂಥ ಜಾಗ ಸಾಹೇಬ್ರೆ. ವಿಲೇಜಿಂದ 1.5 ಕಿಲೋಮೀಟ್ರ್ ಇರುವಂಥದ್ದು ಸಾಹೇಬ್ರೆ. ನೋಡಿ, ಇದೊಂದು ವಾಸದ ಸಿಂಪಲಾಗಿ ಮನೆ ಇರುವಂಥದ್ದು ಸಾಹೇಬ್ರೆ. ಇವರು ಬಂದು ಎಕರೆಗೆ 42 ಲಕ್ಷ ರೂಪಾಯಿ ಹೇಳ್ತಾರೆ ಸಾಹೇಬ್ರೆ. ಒಟ್ಟು 4 ಎಕರೆ ಹಾರ್ಕೊಂಡಿರುವಂಥದ್ದು. 1 ಎಕರೆಗೆ 42 ಲಕ್ಷ ಹೇಳ್ತಾರೆ. ಡೈರೆಕ್ಟಾಗಿ ಕುಂತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸಾಹೇಬ್ರೆ. ನೋಡಿ ಸರ್, ಇಲ್ಲಿ ಏನು ನೋಡ್ತಿದ್ರೆ ಇದೆ ಸರ್ ತೆಂಗಿನ ಗಿಡಗಳು ಸರ್. ಅಂದರೆ 6 ವರ್ಷದ ಗಿಡಗಳು ಸಾಹೇಬ್ರೆ. ಇವಾಗ ಫಲ ಬರ್ತಿರುವಂಥ ಸರ್, ಒಳ್ಳೆ ಫಲ ಬಿಡ್ತಿರೋಂಥ ಮರಗಳು. ಇವಾಗ ಒಂದು ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ ಸಾಹೇಬ್ರೆ ಬೋರಲ್ಲಿ. ಆಮೇಲೆ ಇವಾಗೆಲ್ಲ ಫಲ ಬರ್ತಿರುವಂಥ ನೋಡಿ ಸರ್, ಇದೆ ಮಣ್ಣು ರಸ್ತೆ ಸಾಹೇಬ್ರೆ. ಈ ಜಾಗಕ್ಕೆ ಹೋಗುವಂಥದ್ದು, ಈ ಜಮೀನು ಬರುವಂಥ ರಸ್ತೆ ಸಾಹೇಬ್ರೆ. ಇದು ಮಣ್ಣು ರಸ್ತೆ, ಜನರಲ್ ಪ್ರಾಪರ್ಟಿ ಸರ್, ಪ್ಯೂರ್ ರೆಡ್ ಸಾಯಿಲು ನೋಡಿ ಸರ್. ಇದೇ ಜಾಗ, ಇದೇ ರಸ್ತೆ ಸಾಹೇಬ್ರೆ. ಈ ಜಮೀನು ಬರುವಂಥದ್ದು ಯಾರನ್ನೇನು ಕೇಳೋಂಗಿಲ್ಲ. ವಿಲೇಜ್ ಮ್ಯಾಪಲ್ಲಿ ರಸ್ತೆ ಇರುವಂಥದ್ದು ಸರ್. ಈ ರಸ್ತೆ ಹೊಂದ್ಕೊಂಡು ಆದಂಗೆ ಇರುವಂಥದ್ದು ಜಾಗ ಸಾಹೇಬ್ರೆ. ನೋಡಿ ಸರ್, ಅದೊಂದು ವಾಸಕ್ಕೆ ಸೈಡ್ ಮನೆ. ಇದೆಲ್ಲ ಫುಲ್ಲು ತೆಂಗಿರುವಂಥ ಸರ್. 4 ಎಕರೆ ಹಾರ್ಕೊಂಡೆ ತೋಟ ಸಾಹೇಬ್ರೆ. ನೋಡಿ ಸರ್, ಡೈರೆಕ್ಟು ಓನರ್ ಸಿಟ್ಟಿಂಗ್ ಇರುತ್ತೆ. ಇಷ್ಟ ಆದರೆ ಕಾಲ್ ಮಾಡಿ. ನೋಡಿ ಸರ್, ಇದೇ ಜಾಗ. ಬೆಂಗಳೂರಿಂದ 196, ಮೈಸೂರಿಂದ 65, ನಂಜನಗೂಡಿಂದ 45, ಚಾಮರಾಜನಗರ 25 ಕಿಲೋಮೀಟ್ರ್ ಇರುವಂಥ ಜಾಗ ಸಾಹೇಬ್ರೆ. ಇದೇ ಜಾಗ ನೋಡಿ ಸರ್.